Welcome to God's own country, Kerala. In this video, I will be showing you about the most famous places like Nayar River, green backwaters, green plantations, mangrove forest, almighty Kerala's serene waters, and then tasting mouth-watering pineapples, Elephant Rock, Holy Cross, and floating cottages. ಸೊ ನೀವು ನೋಡ್ಬೋದು ನಾನಿವಾಗ ಬಂದಿರೋದು ಬೋಟ್ ಜೆಟಿ ಅಂತ ಐಲ್ಯಾಂಡ್ ಬ್ರೀಜ್ ಅಂತ ಒಂದು ಕಂಪ್ನಿ ಇದು. ಸೊ ಇಲ್ಲಿ ಬೋಟಿಂಗ್ ಇದೆ ಪ್ಲಸ್ ಮ್ಯಾಂಗ್ರೂವ್ ಫಾರೆಸ್ಟು, ಆಮೇಲೆ ಇಲ್ಲಿ ತೋರಿಸ್ತೀನಿ ಏನಿದೆ ಅಂತ. ಇಷ್ಟೆಲ್ಲ ಇದೆ ಪ್ಯಾಕೇಜಸ್ಸಲ್ಲಿ. ಫಸ್ಟ್ ಬಂದುಬಿಟ್ಟು ನಯ್ಯಾರ್ ರಿವರ್ ಅಂತ ಒಂದು ನದಿ ಕರ್ಕೊಂಡು ಹೋಗ್ತಾರಂತೆ. ಸೆಕೆಂಡ್ ಮ್ಯಾಂಗ್ರೂವ್ ಫಾರೆಸ್ಟ್ ಇದೆ. ಥರ್ಡ್ ಬರ್ಡ್ಸ್ ವಾಚಿಂಗ್ ಇದೆ. ಆಮೇಲೆ ಎಲಿಫೆಂಟ್ ರಾಕ್ಗೆ ಹೋಗ್ತೀವಿ, ಯಾಕೆಂದರೆ ಎಲಿಫೆಂಟ್ ಶೇಪಲ್ಲಿ ಇದೆ ಅಂತಿದ್ದು. ಸೊ ಆಮೇಲೆ ಹೋಲಿ ಕ್ರಾಸ್ ಚರ್ಚ್ ಅಂತ ಅಲ್ಲಿ ಐಲ್ಯಾಂಡ್ ಹತ್ರ ಇದೆ ಅಂತ. ಆಮೇಲೆ ಗೋಲ್ಡನ್ ಸ್ಯಾಂಡ್ ಬೀಚ್ ಹತ್ರ ಹೋಗ್ತೀವಿ. ಫ್ಲೋಟಿಂಗ್ ರೆಸ್ಟೋರೆಂಟ್ ನಾನು ಥೈಲ್ಯಾಂಡ್ನಲ್ಲಿ ಹೋಗಿದ್ದೆ, ಥೈಲ್ಯಾಂಡ್ ಮತ್ತು ಲಂಕಾವಲ್ಲಿ ಆ ಥರನೇ ಇದು. ಇದು ಫ್ಲೋಟಿಂಗ್ ಕಾಟೇಜ್, ಇಲ್ಲಿ ಬೇಕಾದ್ರೆ ಸ್ಟೇನೂ ಆಗ್ಬೋದಂತೆ ಒನ್ ನೈಟು. ಆಮೇಲೆ ಎಸ್ಚುರಿ ಪಾಯಿಂಟ್ ಅಂದರೆ ಸಿ ಎರಡೂ ಓಷನ್ ಮೀಟ್ ಆಗೋ ಪಾಯಿಂಟು. ಕೋಕೋನಟ್ ಐಲ್ಯಾಂಡ್ ಒಂಥರ ಸ್ಪೆಷಲ್ ಆಗಿದೆ ಒಂಥರ ಲಂಕಾವಿ ಥರ. ಎಲಿಫೆಂಟ್ ರೈಡ್ ಇದೆಯಂತೆ, ಕ್ಯಾಮಲ್ ರೈಡ್ ಇದೆಯಂತೆ. ನಾರ್ಮಲ್ ಒಂದು ಐಲ್ಯಾಂಡ್ ಅಂತ ಒಂದು. ಪ್ಲಸ್ ಸನ್ಸೆಟ್ ತೋರಿಸ್ತಾರೆ, ಬಟ್ ಸನ್ಸೆಟ್ ಟೈಮ್ ಇಲ್ಲ ಇವಾಗ. ಆಮೇಲೆ AVM ಕೆನಲ್ ಅಂತಿದೆ, ಅಂದರೆ ಮ್ಯಾಂಗ್ರೂವ್ಸ್ ಎಲ್ಲ ಇರ್ತದೆ, ಮಧ್ಯದಲ್ಲಿ ಹೋಗೋದೊಂದು ಲೈಕ್ ಬ್ಯಾಕ್ ವಾಟರ್ಸ್ ಥರ ಅದು. ಹಾರ್ಸ್ ರೈಡ್ ಇದೆ, ಪ್ಲಸ್ ರೇರ್ ವ್ಯೂಸ್ ಅಂತ ಏನೋ ಗೊತ್ತಿಲ್ಲಪ್ಪ, ಏನೋ ರೇರ್ ವ್ಯೂಸ್ ಅಂತ ಹಾಕ್ಯಾನೆ. ಇನ್ನೇನು ಎಸ್ಚುರಿ ಪಾಯಿಂಟ್ಸ್ ಅಂತ ಇವೆಲ್ಲ. ಸೊ ಇವೆಲ್ಲ ಬಂದುಬಿಟ್ಟು ಐಲ್ಯಾಂಡ್ ಬ್ರಿಡ್ಜ್ ಅಂತ ಒಂದು ಕಂಪ್ನಿಯವ್ರು ಮಾಡ್ತಿದ್ರು. ಸೊ ಇಲ್ಲೇ ನೋಡ್ಬೋದು ಒಂದು ಫ್ಯಾಮಿಲಿಗೆ ಬೋಟು, ಅಂದರೆ ಕಪಲ್ಸ್ಗಿದೆ ಬೋಟ್, ಇಲ್ಲಿ ಫ್ಯಾಮಿಲಿಂದ ಮಾಡಲ್ಲ. ಇಬ್ಬರಿಗೆ 2,500. ಯಾವುದೇ ಬೋಟ್ ತೊಗೊಂಡ್ರೆ 2,500. ಬಟ್ ಹೆಂಗೆ ಅಂತಂದರೆ ಇಬ್ಬರಿಗಿಂತ ಜಾಸ್ತಿ ಬರ್ತೀರ ಅಂದ್ಕೊಳ್ಳಿ, ಅವಾಗ ಒಬ್ಬರಿಗೆ ₹500 ಜಾಸ್ತಿ ಆಗುತ್ತೆ, ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಸೊ ಹಿಂಗಿದೆ ಬೋಟ್ಸ್ ಎಲ್ಲ. ಇವಾಗ ಇಲ್ಲಿ ಹೋಗಿ ನೋಡೋಣ ಯಾವ ಬೋಟ್ ಕೊಡ್ತಾರೆ ಏನು ಅಂತ. ಪ್ಲಸ್ ಎಷ್ಟು ಇವೆಲ್ಲ ಪ್ಲೇಸ್ ನೋಡಬೇಕು ಅಂತಂದರೆ 2 hours 2.5 hours ಬೇಕಂತೆ, ಅದಕ್ಕೆ 7,000 ಹೇಳ್ತಿದ್ದಾರೆ. ಸೊ ನಾನು ತಗೊಂಡಿದ್ದು ಇವಾಗ ₹3,500 ಇದು. ಸೊ ಎಲ್ಲ ಪ್ಲೇಸ್ ಕವರ್ ಆಗುತ್ತೆ. ಇಲ್ಲಿ ಒಬ್ಬನೇ ಹೋಗ್ತಿದ್ದೆ ಬೋಟಲ್ಲಿ ಇವಾಗ. ಸೊ ನೋಡೋಣ ಹಿಂಗೆ ಪ್ಲೇಸ್ ಕವರ್ ಆಗುತ್ತೆ ಏನು ಕತೆ ಅಂತ. ಸೊ ಪೂವರ್ ಅನ್ನೋದು ಒಂದು ಸ್ಮಾಲ್ ಟೌನು. ನೇರ್ತಿನಕಾರ ಅಂತ ಇರೋ ಒಂದು ದೊಡ್ಡ ಸಿಟಿಲಿ. ನೇರ್ತಿನಕಾರ ಬಂದುಬಿಟ್ಟು ಕೇರಳದಲ್ಲಿರೋ ತಿರುವನಂತಪುರಮಲ್ಲಿದೆ. ಸೊ ಇಲ್ಲಿ ಬ್ಯಾಕ್ ವಾಟರ್ಸ್ ಬೋಟಿಂಗ್ ಆಗಲಿ, ಬ್ಯಾಕ್ ವಾಟರ್ಸ್ ಅಡ್ವೆಂಚರ್ಸ್ ಆಗಲಿ ತುಂಬ ಫೇಮಸ್ಸು. ಸೊ ಇದು ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಸೊ ವಾಟರ್ ಮಾತ್ರ ತುಂಬ ಕ್ಲೀನಾಗಿತ್ತು, ಪ್ಲಸ್ ಬೋಟ್ ರೈಡಿಂಗ್ ಮಾತ್ರ ತುಂಬ ಅಮೇಝಿಂಗ್ ಆಗಿತ್ತು. ನೀವೇ ನೋಡ್ಬೋದು ಮ್ಯಾಂಗ್ರೂವ್ ಫಾರೆಸ್ಟು ಮತ್ತು ಆ ಸ್ಪೆಷಲ್ ಕೋಕೋನಟ್ಸ್ ಅಲ್ಲೇ ಸೇಲ್ ಮಾಡಿರ್ತಾರೆ. ಪ್ಲಸ್ ಗ್ರೀನ್ ಪ್ಲ್ಯಾಂಟೇಷನ್ಸು, ಪ್ಲಸ್ ಎಲ್ಲ ಥರ ನ್ಯಾಚುರಲ್ ಆಗಿರೋ ಗ್ರೀನ್ ಇದೆ ಎಲ್ಲ ಕಡೆ. ಪ್ಲಸ್ ಸ್ವಲ್ಪ ಜನ ಇಲ್ಲೇ ಸ್ವಿಮ್ಮಿಂಗ್ ಮಾಡ್ತಿದ್ರು, ಲೈಕ್ ಲೋಕಲೈಟ್ಸ್ ಎಲ್ಲ. ಸೊ ನೀವು ನೋಡ್ತಿದ್ದೀರಾ ಇಲ್ಲಿ. ಆಮೇಲೆ ಬೋಟ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಎಕ್ಸಲೆಂಟ್ ಮತ್ತು ಅಮೇಝಿಂಗ್ ಆಗಿತ್ತು. ಇಲ್ಲೇ ಮಾಡ್ತಿರ್ತಾರೆ ನಿಮಗೆ ಸುಸ್ತಾದರೆ ಅಥವಾ ಬಿಸಿಲು ಜಾಸ್ತಿ ಅನಿಸಿದ್ರೆ. ಸೊ ಹೋಗ್ತಾ ನೀವು ಡೀಪಾಗಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗಡೆ. ಸೊ ಇದು ಹೊನ್ನಾವರ, ಮುರುಡೇಶ್ವರ ಆ ಥರ ಎಲ್ಲ ಇರ್ತಲ್ಲ, ಅದಕ್ಕಿಂತ ತುಂಬ ಅಮೇಝಿಂಗ್ ಆಗಿದೆ ಕೇರಳದಲ್ಲಿ. ಸೊ ಕೇರಳದಲ್ಲಿ ಇದಕ್ಕೆ ತುಂಬ ಫೇಮಸ್ಸು. ಅಲೆಪ್ಪೆಲ್ಲಿ ಇದೆಯಲ್ಲ ಆ ಥರನೇ ಇದನ್ನು. ಸೊ ಎಲ್ಲ ಸ್ಪೀಡ್ ಬೋಟೇ ಇದಿರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಸೊ ಇದು ನೀವು ಏನು ನೋಡ್ತೀರಿ ಇವಾಗ, ಇವೆಲ್ಲ ಫ್ಲೋಟಿಂಗ್ ರೆಸ್ಟೋರೆಂಟ್ಸು, ಫ್ಲೋಟಿಂಗ್ ಐಲ್ಯಾಂಡ್ ಥರ ಮಾಡಿದ್ದಾರೆ. ಬಟ್ ಐಲ್ಯಾಂಡಲ್ಲಿ ಬೇರೆ ಥರ ಇದೆ, ಬಟ್ ಇಲ್ಲಿ ಬೇರೆ ಥರ ಇದೆ. ಫ್ಲೋಟಿಂಗ್ ಐಲ್ಯಾಂಡ್ ಅಂತ ಮಾತ್ರ ಇದು. ಸೊ ಇದು ತುಂಬ ಎಕ್ಸ್ಪೆನ್ಸಿವ್ ಇದೆ. ಸೊ ಅದು ಬಿಟ್ಟರೆ ಹಿಂದೆ ನೋಡ್ಬೋದು ಫ್ಲೋಟಿಂಗ್ ಥರ ಅಂತಾರೆ, ಬಟ್ ಹಿಂದೆ ಹಂಗೆ ಲ್ಯಾಂಡ್ ಇದೆ. ಫ್ಲೋಟಿಂಗ್ ಅಂತಂದರೆ ಮಿಡಲ್ ಇರಬೇಕಾಗುತ್ತೆ. ಸೊ ಇಟ್ಸ್ ಫೈನ್, ನಾಟ್ ಎನ್ ಇಶ್ಯೂ. ಸೊ ಇದ್ರ ಆಪೋಸಿಟ್ ನಿಮ್ಗೆ ಏನು ಕಾಣಿಸ್ತಿದೆ ಅದು ಗೋಲ್ಡನ್ ಸ್ಯಾಂಡ್ ಬೀಚ್ ಅಂತ. ಅಲ್ಲಿ ಕಾಣುತ್ತಲ್ವ ಕುದುರೆ ಮತ್ತು ಒಂಟೆ ಬರ್ತಿದ್ದಾವೆ. ಸೊ ಅದೆಲ್ಲ ರೈಡ್ಸ್ ಎಲ್ಲ ಇರುತ್ತೆ, ಒಂದು ರೈಡ್ಗೂ ₹200 ಇರುತ್ತೆ. ಸೊ ಏನು ನೀವು ನೋಡ್ತಾ ಇದ್ದೀರಾ ಕೋಸ್ಟಲ್ ಏರಿಯಾ, ಸೊ ಇದು ಗೋಲ್ಡನ್ ಸ್ಯಾಂಡ್ ಬೀಚ್ ಅಂತ. ಯಾಕೆ ಫೇಮಸ್ ಅಂದರೆ ಈ ಸ್ಯಾಂಡ್ ಫುಲ್ ಗೋಲ್ಡ್ ಆಗಿರುತ್ತೆ. ಇಲ್ಲಿ ಕೇರಳ ಪೈನಾಪಲ್ ಕಟ್ ಮಾಡ್ತೇವೆ ನೋಡಿ, ಫುಲ್ ಫ್ರೆಶ್ ಇದೆ. ಸೊ ಪೈನಾಪಲ್ ತಗೊಳ್ಳೋಣ ಅಂತ ಕಟ್ ಮಾಡ್ಕೊಂಡು ತಿಂತಾ ಇದ್ವಿ, ಎಕ್ಸಲೆಂಟ್ ಆಗಿರುತ್ತೆ. ಬಿಕಾಸ್ ವೈನಾಡಲ್ಲಿ ಅಷ್ಟೊಂದು ತಿಂದಿದೆ, ತುಂಬ ಚೆನ್ನಾಗಿತ್ತು. ಕ್ಲೀನ್ನೆಸ್ ಓಕೆ ಅಷ್ಟೊಂದು ಮೇಂಟೈನ್ ಮಾಡ್ತಿಲ್ಲ, ಬಟ್ ದ ಟೇಸ್ಟ್ ಇಸ್ ಅಮೇಝಿಂಗ್. ನಿಮಗೆ ಇವಾಗ ಟೇಸ್ಟ್ ಮಾಡಿ ಇರ್ತೀನಿ. ಸೊ ನೋಡೋಣ ಹೇಗಿರುತ್ತೆ. ಸೂಪರ್ ಆಗಿದೆ, ತುಂಬ ಜ್ಯೂಸಿ ಇದೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಈ ಪ್ಲೇಸ್ ಕಾಣ್ತಲ್ಲ, ಇದು ಡೆಲ್ಟಾ ಪಾಯಿಂಟ್ ಅಂತ. ಆ ಕಡೆ ಇರೋದು ಫುಲ್ ನದಿ, ಈ ಕಡೆ ಇರೋದು ಓಷನ್. ಸೊ ಎರಡು ಮಧ್ಯದಲ್ಲಿ ಇರೋದು ಸ್ಯಾಂಡು, ಅದಕ್ಕೆ ಡೆಲ್ಟಾ ಪಾಯಿಂಟ್ ಅಂತಾರೆ. ಸೊ ಇದು ಮೀಟಿಂಗ್ ಪಾಯಿಂಟ್ ಆಫ್ ಬೋತ್ ಓಷನ್ ಅಂಡ್ ಸಿ. ಇವಾಗ ಏನು ನಿಮ್ಗೆ ಕಾಣ್ತದೆ ಕಲ್ಬಂಡಿರ್ತಾರೆ, ಹೋಲಿ ಕ್ರಾಸ್ ಇದೆಯಲ್ಲ, ಇದು ಹೋಲಿ ಕ್ರಾಸ್ ಅಲ್ಲ, ಇದು ಎಲಿಫೆಂಟ್ ರಾಕ್ ಅಂತ. ನೀವು ಕರೆಕ್ಟಾಗಿ ನೋಡ್ಬೋದು, ಮೂತಿ ಎಲಿಫೆಂಟ್ ಥರ ಇದೆ. ಸೊ ಇದಕ್ಕೆ ಎಲಿಫೆಂಟ್ ರಾಕ್ ಅಂತ ಒಂದು ಪ್ರಸಿದ್ಧವಾಗಿ ಒಂದು ಹೆಸರು ಕೊಟ್ಟಿದ್ದಾರೆ. ಅದ್ರ ಮೇಲೆ ಒಂದು ಕ್ರಿಶ್ಚಿಯನ್ಸ್ ಹೋಲಿ ಕ್ರಾಸ್ನ ಅಥವಾ ಚರ್ಚ್ ಮಾರ್ಕ್ನ ಹಾಕಿದ್ದಾರೆ, ನೀವು ನೋಡ್ಬೋದು. ಇದು ಐಲ್ಯಾಂಡ್ ಮೇಲೇ ಆಗಿರೋದು, ಫಾರ್ಮೇಷನ್ ಆಗಿರೋದು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಂಗೆ ಮುಂದೆ ಹೋಗ್ತಾ ನಿಮ್ಗೆ ಲೆಫ್ಟಲ್ಲಿ ಕಾಣ್ತಿದ್ದೀರಾ ಇವಾಗ ಎಷ್ಟೊಂದು ಮನೆಗಳ ಥರ. ಇವೆಲ್ಲ ಹಂಚಿನ ಮನೆ ಅಲ್ಲ, ಇವೆಲ್ಲ ಫ್ಲೋಟಿಂಗ್ ಕಾಟೇಜಸ್ ಅಂತ. ಇವು ನೀವು ರೆಂಟ್ ಮಾಡ್ಬೋದು ಬೇಕಾದ್ರೆ 1 night ಅಥವಾ 2 night ಅಂತ. ಬಟ್ ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ, ಬಿಕಾಸ್ ಫ್ಲೋಟಿಂಗ್ ಕಾಟೇಜ್ ಅಲ್ಲ, ಅದಕ್ಕೋಸ್ಕರ 1 night ಮಿನಿಮಮ್ ಒಂದು 10,000 15,000 ಇರ್ಬೋದು. ಸೊ ಡಿಪೆಂಡ್ಸ್ ಆನ್ ದಿ ಪ್ಯಾಕೇಜ್ ಯು ಟೇಕ್. ಸೊ ಹಂಗೆ ಮುಂದೆ ನೋಡಿ ಇವಾಗ ಕರೆಕ್ಟಾಗಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಮುಂದೆ ಎಷ್ಟಿದ್ದಾವೆ ಅಂತ. 1 2 3 4 5 6 7 8 ತುಂಬ ಒಂದು 15-20 ಇದ್ದಾವೆ.
ಸೊ ಇವೆಲ್ಲ ಸೇರ್ಬೇಕಾಗಿರೋದು ಕೇರಳ ಮುನ್ಸಿಪಾಲಿಟಿ ನಮಗೆ ನಾನು ಹೇಳ್ತಿರೋ ಕಾರಣ ಅಂತ ಆ ಪ್ರಾಮಿಸಿಗೆ ಸೇರ್ತಿರಲ್ಲ. ಅಲ್ಲಿ ನಿಮಗೆ ಬ್ಲೂ ಮತ್ತು ವೈಟ್ ಬೋಟ್ ಕಾಣಿಸ್ತಾ ಇದೆ. ಸೊ ಅದು ನಿಮಗೆ ಪ್ಯಾಸೆಂಜರ್ ಬೋಟ್ ಆಗಿರುತ್ತೆ. ನೀವು ದಡದಿಂದ ಕರ್ಕೊಂಬಂದು ನಿಮಗೆ ಡ್ರಾಪ್ ಮಾಡ್ತಾರೆ. ಸೊ ನಿಮಗೆ ಫುಡ್ಡು ಏನಾರು ಬೇಕಿದ್ರೆ ಇಲ್ಲಿಗೆ ತಂದು ಸಪ್ಲೈ ಮಾಡ್ತಾರೆ. ಸೊ ಇಟ್ಸ್ ಆ್ಯಕ್ಚುಲಿ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಟೈಮ್ ನೋಡೋಣ, ಇಲ್ಲಿ ಒಂದ್ಸರಿ ಹೋಗೋಕ್ಕೆ ನೋಡೋಣ ಹೆಂಗೆ ಅಂತ. ಅಲೆಪ್ಪೆಲ್ಲೂ ಇದೆ ಎಕ್ಸ್ಪೀರಿಯನ್ಸು, ಬಟ್ ಅಲೆಪ್ಪೆಗಿಂತ ಇಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಬಿಕಾಸ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಫ್ಲೋಟಿಂಗ್ ಕಾಟೇಜ್, ಬಟ್ ಕೈಂಡ್ ಆಫ್ ಫ್ಲೋಟಿಂಗ್ ಕಾಟೇಜ್. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಹಿಂಗೆ ನೋಡಿ ಬೋಟು ಎಷ್ಟು ಜನ ಹೋಗ್ತಾ ಇದ್ದಾರೆ. ಸೊ ಇವಾಗ ಏನು ನೀವು ನೋಡ್ತಿದ್ದೀರಾ, ಇದು ಹೋಲಿ ಕ್ರಾಸ್ ಆಯ್ತಾ. ಇದು ಸ್ಪೆಷಾಲಿಟಿ ಏನು ಅಂತಂದರೆ, ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಬೇಕಾಗಿ ಒಂದು ದೊಡ್ಡ ಪ್ರಸಿದ್ಧವಾದ ಒಂದು ಮೂರ್ತಿ ಇರ್ಬೋದು. ಸೊ ಇದರಲ್ಲಿ ಒಂದು ಬಂಕರ್ ಇದೆ ಕೆಳಗಡೆ. ಬಂಕರು ಅದೆಷ್ಟೋ 20 ಅಡಿಯ ಕೆಳಗಡೆ ಇದೆ ಅಂತ. ಸೊ ಆ ಬಂಕರ್ ಯಾವತ್ತೂ ಓಪನ್ ಆಗಲ್ಲ ಇಡೀ ವರ್ಷದಲ್ಲಿ, ಬಟ್ ಓನ್ಲಿ ಆನ್ ಗುಡ್ ಫ್ರೈಡೇಸ್ ಮಾತ್ರ ಓಪನ್ ಆಗುತ್ತೆ. ಅದು ಎಲ್ಲ ಜನ ಬಿಡಲ್ಲ, ನಮ್ಮ ಜನನೆಲ್ಲ ಬಿಡಲ್ಲ. ಓನ್ಲಿ ಕ್ರಿಶ್ಚಿಯನ್ಸ್ ಅಲ್ಲಿ ಯಾರು ತುಂಬಾ ಫಾದರ್ ಅಂತ ಹೇಳ್ತಾರೆ ಅಥವಾ ಯಾರು ತುಂಬಾ ಲೈಕ್ ಪ್ರಸಿದ್ಧವಾಗಿ ತುಂಬಾ ಹೋಲಿ ಆಗಿರುತ್ತೆ ಅವ್ರು ಮಾತ್ರ ಒಳಗಡೆ ಹೋಗ್ಬಿಟ್ಟು ಅವತ್ತಿನ ದಿನ ಗುಡ್ ಫ್ರೈಡೇ ವರ್ಷಿಪ್ ಮಾಡ್ಕೊಡ್ತಾರೆ ಅಂತ. ಸೊ ಆ ಸ್ಟೆಪ್ಸ್ ಇದೆಯಲ್ಲ, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬಿಟ್ಟು ಕೆಳಗಡೆ ಲೈಕ್ ಡೀಪಾಗಿ ಹೋಗ್ಬೇಕಂತ ಇದನ್ನ. ಸೊ ನಮ್ಮನ್ನೆಲ್ಲ ಬಿಡಲ್ಲ. ನಮಗೆ ಗುಡ್ ಫ್ರೈಡೇ ನಾವು ಹೋಗಿಂತ ಲಾಸ್ಟ್ ಲೈಕ್ 2 weeks 3 weeks ಬ್ಯಾಕೆ ಇದಾಗಿತ್ತು. ಸೊ ಇವಾಗ ಏನು ನೋಡ್ತೀರಾ ನೀವು, ಇವೆಲ್ಲ ಬೋಟ್ ಜೆಟ್ಟಿ ಅಂತ ಐಲ್ಯಾಂಡ್ ಬ್ರಿಡ್ಜ್ ಅವ್ರು ಮಾಡಿರೋದು. ಸೊ ಇದೇ ಫೇಮಸ್ ಅಲ್ವಾ. ಇದೇನು ಬರ್ತಾರೆ ನೋಡಿ, ಆರ್ಮಿ ಅವ್ರು ಬಂದು ಬರ್ತಾ ಇದ್ದಾರೆ 3 ದಿನ. ಸೊ ವಾಪಸ್ ಬರ್ತಾ ನಾವು ಕರೆಕ್ಟಾಗಿ ಕ್ಲೋಸ್ ಅಪ್ ವ್ಯೂವಿಂದ ನೋಡ್ತಾ ಇದ್ದೀವಿ ಹೆಂಗೆ ಕಾಣಿಸ್ತಿದೆ ಅಂತ. ಫ್ಲೋಟಿಂಗ್ ಕಾಟೇಜಸ್ ಇದೊಂದು ಇದೆಯಲ್ಲ, ಆ್ಯಕ್ಚುಲಿ ವರ್ಷಿಪ್ ಸೆಂಟರ್ ಥರ ಪ್ಲಸ್ ಒಂದು ರೆಸಾರ್ಟ್ ಇದು, ಮಸಾಜ್ ಸೆಂಟರ್ ಆಗಲಿ ಆ ಥರ ಎಲ್ಲ ಇದು. ಸೊ ಪದ್ಮಾ ರೆಸಾರ್ಟ್ ಅಂತ ಇದೆ ಇದಕ್ಕೆ. ಇಲ್ಲೂ ಬೇಕಾದ್ರೆ ಬಂದು ನೀವು ರೆಂಟ್ ಮಾಡ್ಬೋದು. ಸೊ ಪದ್ಮಾ ಐಲ್ಯಾಂಡ್, ಪದ್ಮಾ ರೆಸಾರ್ಟ್ ಎಲ್ಲ ಅದೇ ಇದು. ಇವಾಗ ಏನು ನೀವು ಬ್ರಿಡ್ಜ್ ನೋಡ್ತಿದ್ದೀರಾ, ಬ್ರಿಡ್ಜಿಂದ ಆ ಕಡೆ ಸೈಡ್ ಏನಿದೆ ಅಲ್ಲಿಗೆ ಹೋಗ್ತಿರುವಾಗ ಅದು ತಮಿಳ್ನಾಡು ಬಾರ್ಡರ್. ನಾವು ಇವಾಗ ಇರೋದು ಕೇರಳ ಬಾರ್ಡ್ರಲ್ಲಿ. ಸೊ ಇಟ್ಸ್ ಇನ್ ಬಿಟ್ವೀನ್ ದಿ ಕೇರಳ ತಮಿಳ್ನಾಡು ಬಾರ್ಡರ್. ಇದಕ್ಕೆ ಕ್ರಾಸ್ ಆದ ತಮಿಳ್ನಾಡು ಬಾರ್ಡರ್ ನೋಡಿ. ಇವಾಗ ನಾವು ತಮಿಳ್ನಾಡಲ್ಲಿ ಇದ್ದೀವಿ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನು ವೀಡಿಯೋಸ್ ತುಂಬ ಬರುತ್ತೆ, ತುಂಬ ಒಳ್ಳೊಳ್ಳೆ ಕಂಟೆಂಟ್ ತಗೊಂಡ್ಬರ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.